ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಕರ್ಬೇ ಸೊಪ್ಪಿನ ಪುಡಿ, ಅಂದರೆ ಕರ್ಬೇ ಸೊಪ್ಪಲ್ಲಿ ಚಟ್ನಿ ಪುಡಿ ಥರ ಮಾಡೋದು ತೋರಿಸ್ಕೊಡ್ತೀನಿ. ಈ ಪುಡಿನ ನೀವು ಇಡ್ಲಿಗೆ ಮತ್ತು ದೋಸೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಹಸಿ ಕರ್ಬೇ ಸೊಪ್ಪನ್ನ ಚೆನ್ನಾಗಿ ತೊಳೆದು ಮತ್ತು ಇದನ್ನು ಒಂದು ಫ್ಯಾನ್ ಗಾಳಿ ಮುಂದೆ ಹಾಕಿ ಆರಾಡಬೇಕು. ಇದನ್ನು ಆರಿಸಿದ ಮೇಲೆ ಸುಮಾರು 1.5 ಕಪ್ ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ. ಸುಮಾರು 2 ಕಟ್ ಆಗೋಷ್ಟು ಕರ್ಬೇ ಸೊಪ್ಪು, ಒಂದು 15 ಗುಂಟೂರು ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನ್ಕಾಯಿ. ನಾನು ತಗೊಂಡಿರೋಂಥ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾಕಾಳು, 1 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ತಗೊಂಡಿದ್ದೀನಿ. ಮತ್ತು ಸಾಸಿವೆ ಅರ್ಧ ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ. ಎಲ್ಲ ಒಂದೇ ಸ್ಪೂನ್ ಅಳ್ತೇನೆ. ಮತ್ತು ಬಿಳಿ ಎಳ್ಳು 1 ಸ್ಪೂನ್ ತಗೊಂಡಿದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ, ಮತ್ತು ಹುಣಸೆಹಣ್ಣು, ಒಂದು ಗೋಳಿ ಗಾತ್ರದಷ್ಟು ಹುಣಸೆಹಣ್ಣು, 1/4 ಟೀ ಸ್ಪೂನ್ ಅರಿಶಿನ, ಕಲ್ಲುಪ್ಪು ತಗೊಂಡಿದ್ದೀನಿ ರುಚಿಗೆ, ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇದನ್ನು ಎಲ್ಲಿದೆಯಲ್ಲ ಅದನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೀವು ಬ್ಲ್ಯಾಕ್ದಾದ್ರು ಯೂಸ್ ಮಾಡ್ಕೋಬೋದು, ವೈಟ್ದಾದ್ರು ಯೂಸ್ ಮಾಡ್ಕೋಬೋದು. ಅದೇ ಡ್ರೈ ಆಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ಒಂದು 30 ಸೆಕೆಂಡ್ ಬಿಸಿ ಆದರೆ ಸಾಕು. ಚಿಟಪಟ ಅಂತ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಒಂದು ಪ್ಲೇಟ್ಗೆ ಹಾಕೊಬೋದು. ಇವಾಗ ಅದೇ ಫ್ರೈ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸುಮಾರು ನಾನು 1.5 ಕಟ್ ಆಗೋಷ್ಟು ಕರ್ಬೇ ಸೊಪ್ಪು, 5 ರೂಪಾಯಿ ಕಟ್ಟು ಬರುತ್ತಲ್ಲ ಕರ್ಬೇ ಸೊಪ್ಪು, ಅದು ಅದೇ ಥರ 1.5 ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಕರ್ಬೇ ಸೊಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ 1 ರಿಂದ 2 ನಿಮಿಷ ಹುರ್ಕೊಳ್ಳಿ. ಕಲರ್ ಕೂಡ ಚೇಂಜ್ ಆಗಬೇಕದು. ಚೆನ್ನಾಗಿ ಬಿಸಿ ಆಗಬೇಕಿದು. ಆದಷ್ಟು ಕರ್ಬೇ ಸೊಪ್ಪು ಅಂಗಡಿಯಿಂದ ತಂದು ತೊಳೆದ್ಬಿಟ್ಟು ಒಂದು ಬಟ್ಟೆನಲ್ಲಿ ಒರೆಸಿ ಚೆನ್ನಾಗಿ ಆರಿಸ್ಬಿಡಿ. ಆವಾಗ ಅದು ಚೆನ್ನಾಗಿ ಆರುತ್ತೆ ಮತ್ತು ಎಣ್ಣೆಲಿ ಫ್ರೈ ಆಗೋಕ್ಕೂ ಈಸಿ ಆಗುತ್ತೆ. ಇವಾಗ ಕರ್ಬೇ ಸೊಪ್ಪು ಕೂಡ ಹುರಿದಿದ್ದಾಯಿತು. ಅದೇ ಫ್ರೈ ಪ್ಯಾನ್ಗೆ ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊತೀನಿ. ಈ ಕರ್ಬೇ ಸೊಪ್ಪು ಪುಡಿನ ನೀವು ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಅಥವಾ ಬಿಸಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ಲಿ ಜೊತೆಗೆ ತಿನ್ಬೋದು. ದೋಸೆ ಮೇಲೆ ಉದುರಿಸ್ಕೊಂಡು ತಿನ್ಬೋದು. ಇಲ್ಲಾಂದರೆ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಕರ್ಬೇ ಸೊಪ್ಪು ತಿನ್ನೋದ್ರಿಂದ ಹೆಲ್ತ್ಗೆ, ಹೇರ್ಗೆ ಎಲ್ಲದಕ್ಕೂ ಒಳ್ಳೆಯದು. ಇವಾಗ ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದೆಲ್ಲ ಹುರಿಯೋವಾಗ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ, ಮತ್ತು ಧನಿಯಾ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಕರ್ಬೇ ಸೊಪ್ಪಿನ ರೈಸ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ, ಮತ್ತು ಕರ್ಬೇ ಸೊಪ್ಪು ಪುಡಿಯಿಂದ ಚಿಕನ್ ಫ್ರೈ ಮಾಡೋದು ಕೂಡ ತೋರಿಸಿದ್ದೀನಿ. ಈ ಪುಡಿನ ನೀವು ಚಿಕನ್ ಫ್ರೈ ಮಾಡೋದು ಕೂಡ ಯೂಸ್ ಮಾಡ್ಕೊಬೋದು. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ. ಇಲ್ಲಾಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕರ್ಬೇ ಸೊಪ್ಪಿನ ಚಿಕನ್ ಫ್ರೈ ಕೂಡ. ಇವಾಗ ಇದೆಲ್ಲ ಹುರಿದಿದ್ದಾಗಿದೆ. ಧನಿಯಾ ಕೂಡ ಹಾಕ್ಕೊಂಡು ಹುರಿದಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರಿದಿದ ಮೇಲೆ ಆರಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದ್ರೇ ಪೌಡ್ರ್ ಆಗೋಕ್ಕೆ ಈಸಿ ಆಗುತ್ತೆ. ನೀವು ಬಿಸಿ ಇದ್ದಾಗೆ ಹಾಕಿದ್ರೆ ಅದು ಒಂಥರ ಮುದ್ದೆ ಥರನೇ ಮಿಕ್ಸಿ ಜಾರ್ಗೆ ಅಂಟ್ಕೊಬಿಡುತ್ತೆ, ಪೌಡ್ರ್ ಆಗೋದಿಲ್ಲ. ಚೆನ್ನಾಗಿ ಆರಿದ ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಿದ್ದೀನಿ. ಈ ಥರ ಒಂದು ಪೌಡ್ರನ್ನ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಅದರಲ್ಲೂ ಈ ಥರ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಟಲೋ ಇಲ್ಲಾಂದರೆ ಗಾಜಿನ ಬಾಟ್ಲಿಗೋ ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ ಹಾಗೆ ಕೂಡ ಹೊರಗಡೆ ಕೂಡ ಇಡ್ಬೋದು. ಈಗ ಇದಕ್ಕೆ ಅರಿಶಿನ ಪುಡಿನೂ ಮತ್ತು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಅಂದರೆ ನುಣ್ಣಗೆ ಪುಡಿ ಮಾಡ್ಕೊಳ್ರಿ. ತರಕಾರಿಯಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ನುಣ್ಣಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಇದನ್ನು ನೀವು ಇಡ್ಲಿ ದೋಸೆಗೆ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಪೌಡ್ರ್ ಮಾಡಿಟ್ಟಿದ್ದೀನಿ. ಇದನ್ನು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ, ತುಂಬ ದಿವಸ ಬಾಳಿಕೆ ಬರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ಒಂದು ಸಿಂಪಲ್ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ಕರ್ಬೇ ಸೊಪ್ಪಿನ ಪುಡಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.